ಕೊಟ್ಟಿದೆ. ಕೋರ್ಟ್ ಆದೇಶಕ್ಕೆ ನಾವು ಯಾರು ಏನು ಮಾತಾಡೋಕ್ಕಾಗಲ್ಲ, ತೆಲ್ಲಿ ಬಾಗಿಸಲೇಬೇಕಾಗುತ್ತೆ. ಒಳಗಡೆ ಕೂರಿಸ್ಬೇಕು ಅನ್ನೋ ಥರ 100% ಬೇರೆ ಏನಿತ್ತು ಅದರೊಳಗೆ. ಎಲ್ಲ ಸಣ್ಣ ಹುಡುಗರು ಕೇಳಿದ್ರು ಗುರ್ತಾಗತ್ತೆ ಇದು ಯಾಕಂತೇಳಿ. ಗರ್ದಿಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮ್ಮತ್ ಪೇಜ್ ಫಾಲೋವರ್ ಆಗ್ರಿ, ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ನಾನು ಸ್ವಲ್ಪ ಜನ ಚಿಂತಕರಿಗೆ, ಬುದ್ಧಿವಂತರಿಗೆ ನನ್ನ ಒಂದು ವಾಟ್ಸಪ್ದಿಂದ ವಿಡಿಯೋಗಳನ್ನ ವಾರಕ್ಕೊಂದು 10-12 ದಿವಸಕ್ಕೊಮ್ಮೆ ಕಳಿಸ್ತೀನಿ. ಈಗ ಅದನ್ನು ಬಿಟ್ಟಿಯೇನು ನಾನು. ದಯಮಾಡಿ ನನ್ನ ಎಲ್ಲ ವೀಕ್ಷಕರು ಗರ್ದಿಗಮ್ಮತ್ ಪೇಜ್ಗೆ ಫಾಲೋವರ್ ಆಗ್ರಿ, ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗ್ರಿ. ಈ ವಾಹಿನಿ ಒಟ್ಟಾರೆ ಎಲ್ಲ ವಿಷಯಗಳು ನಿಮ್ಮ ಮುಂದೆ ಇಡ್ತಿರ್ತೈತೆ ನಿಷ್ಪಕ್ಷಪಾತವಾಗಿ. ಅದಕ್ಕೆ ಕಮೆಂಟ್ ಮಾಡೋದು ಬರ್ರಿ, ಲೈಕ್ ಮಾಡೋದು ಬರ್ರಿ, ಶೇರ್ ಮಾಡೋದು ಬರ್ರಿ. ಎಷ್ಟು ನೀವು ಮಾಡ್ತಿರಲ್ಲ ಅಷ್ಟು ವಾಹಿನಿ ಬೆಳಿತೈತಿ. ಇದಕ್ಕೆ ನಾನು ಏನು ಹೇಳಬೇಕನ್ನೋ ತಿಳಿದಿಲ್ಲ. ಯಾಕಂದರೆ ಈಗಾಗಲೇ ಮಾಜಿ ಪ್ರಧಾನಿ ದೇವೇಗೌಡರ ಮೊಮ್ಮಕ್ಕಳ ಜೈಲಿನಾಗ ಮುದ್ದಿ ಮುರಿಯತ್ತಾರೆ. ಇನ್ನೊಬ್ರು ಈ ದೇಶದ ಪ್ರಧಾನಿ ಮಾಡಕ್ಕೆ ಹೋದವರು ಪಾಪ ಅವರು ಜೈಲಿನಾಗ ಅದಾರ. ಈಗ ಅವ್ರ ಜಿಲ್ಲಾ ಪಂಚಾಯತಿ ಮೆಂಬರ್ ಆದವರು, ಒಮ್ಮೆ ಪಕ್ಷೇತರ ಶಾಸಕರಾದವರು, ಆಮ್ಯಾಗ ಕಾಂಗ್ರೆಸ್ಸಿಗೆ ಬಂದು ಕಾಂಗ್ರೆಸ್ನಾಗ MLA ಆಗಿ ಮಂತ್ರಿ ಆದವರು. ಅವ್ರಿಗೆ ಧಾರವಾಡ ಗ್ರಾಮೀಣ ಕ್ಷೇತ್ರದ MLA ವಿನಯ್ ಕುಲಕರ್ಣಿ ಅಂತಾರೆ. ವಿನಯ್ ಕುಲಕರ್ಣಿ ಕೆಲಸಗಾರನೂ ಅಲ್ಲಿ ಅಂತಾರೆ. ಅಲ್ಲಿ ಕೆಲವು ಅವರ ಅಭಿಮಾನಿಗಳು ಅಥವಾ ಆ ಕ್ಷೇತ್ರದ ಕೆಲಸಗಾರ. ಯಾವುದೇ ಕೆಲಸ ಇಲ್ಲ ನಾವಲ್ಲ. ಆದ್ರೆ ಒಂದು ಮನುಷ್ಯಾಗ ಆ ಕ್ಷೇತ್ರ ನನಗೆ ಉಳಿಬೇಕು, ನಾನು ಆ ಕ್ಷೇತ್ರಕ್ಕೆ ಕೊನೆಯವರಿಗೆ ನನ್ನ ಕುಟುಂಬಕ್ಕೆ ನನಗೆ ಉಳಿಬೇಕು ಅನ್ನೋ ದುರಾಸೆ ಹೊಕ್ಕಾಗ ಕೆಟ್ಟ ವಿಚಾರಗಳು ಬರೋಕ್ಕೆ ಶುರು ಆಗ್ತೈತೆ. ಅವಾಗ ವಿನಯ್ ಕುಲಕರ್ಣಿ ಅವರ ಮಂತ್ರಿ ಇರ್ತಾರೆ, ಸಿದ್ದರಾಮಯ್ಯನವ್ರ ಮುಖ್ಯಮಂತ್ರಿ ಇರ್ತಾರೆ. 2016 ಇರ್ಬೋದು ಅದು. ಅಲ್ಲಿ ಯೋಗೇಶ್ ಗೌಡ ಅಂತ ಅವ್ರಿಗೆ ಪ್ರತಿಸ್ಪರ್ಧಿ ಇರ್ತಾನೆ, ಅವನು ಜಿಲ್ಲಾ ಪಂಚಾಯತಿ ಮೆಂಬರ್. ಈಗ ಅವನೊಬ್ಬನ ನಾವು ಆ ಕ್ಷೇತ್ರದಾಗ ಮುಗಿಸ್ದು ಅಂದ್ರೆ ಇಡೀ ಕ್ಷೇತ್ರ ನಮ್ಮದು ಆಗ್ತೈತಂತ ತಿಳ್ಕೊಂಡು ಮಾಡ್ರಂತ ಜನ ಮಾತಾಡ್ತಾರೆ. ಇದು ನನ್ನ ವರ್ಷನಂತೂ ಅಲ್ಲ. ಯಾಕಂದ್ರೆ ಯೋಗೇಶ್ ಗೌಡನ ಮರ್ಡ್ರ್ ಆಗ್ತೈತಿ. ಆದ್ಮ್ಯಾಗ ಬಸವರಾಜ ಮುತ್ತಿಗೆ ನಾನಾ ಮಾಡಿದ್ದೇನಂತಾನು. ಆಮ್ಯಾಗ ಅದು ರಾಜ್ಯ ಸರ್ಕಾರದ ಅನೇಕ ಅಧಿಕಾರಿಗಳು ಅದ್ರಾಗ ಸಿಕ್ಕು ವಿಲಿ ಒದ್ದಾಡಿ ಹೋಗಿದ್ದಾರೆ. ಪೊಲೀಸರು ಅವ್ರನ್ನ ಉಳ್ಸಾಕೆ ಗುದ್ದಾಡ್ತಾರು, ಏನೇನೋ ಮಾಡ್ತಾರೆ. ಆದ್ರೆ ಲಾಸ್ಟ್ ಅದು ಕರ್ಮ ಅನ್ನೋದು ಹೇಳ್ತಿರ್ತಾರಲ್ಲ, ಅದು ಬಿಡುದಿಲ್ಲ, ಬೆನ್ನತ್ತೈತಿ. CBI ಎನ್ಕ್ವೈರಿ ಕಂಡಕ್ಟ್ ಆಗ್ತೈತಿ. CBI ಎನ್ಕ್ವೈರಿ ಬಂದ ಮ್ಯಾಗ ಇಡೀ ಆ ಮರ್ಡ್ರದ ಚಿತ್ರಣನ ಬದಲಾಗ್ತೈತಿ. ವಿನಯ್ ಕುಲಕರ್ಣಿ ಅವ್ರನ್ನ 9 ತಿಂಗಳು ಜೈಲಿನಾಗ ಇಡ್ತಾರೋ, ಇಲ್ಲಿ ಹೈಕೋರ್ಟ್ನಾಗ ಆಯ್ತು, ಸುಪ್ರೀಂ ಕೋರ್ಟ್ ಅವ್ರ ಕಂಡೀಷನಲ್ಲಿ ಬೇಲ್ ಕೊಟ್ಟಿರ್ತೈತಿ ವಿನಯ್ ಕುಲಕರ್ಣಿ ಅವ್ರಿಗೆ. ಆದರೆ ಅವರ ಬಂದ ಮ್ಯಾಗ ಈ ಸಾಕ್ಷಿದಾರರಿಗೆ ಆಮಿಷ ಒಡ್ಡಿದ್ರು ಅಂಥೇಳಿ ಮತ್ತು ಈ ಯೋಗೇಶ್ ಗೌಡನ ಕುಟುಂಬದವ್ರಾಯ್ತು, ಈ ಬಸವರಾಜ ಮುತ್ತಿಗೆ ಆಯ್ತು, ಇಂಥವ್ರ ಒಂದು ದಾಖಲೆಗಳನ್ನ CBI ಕೊಡ್ತಾರೆ. ಆ CBI ಇವತ್ತು ಅವ್ರ ಜಾಮೀನ ರದ್ದು ಮಾಡೈತಿ. ಅಂದ್ರೆ ಟೋಟಲ್ಲ ಇವತ್ತಿಗೆ ವಿನಯ್ ಕುಲಕರ್ಣಿ ಅವರಿಗೆ ಕೋರ್ಟಿನ ಎಲ್ಲ ಬಾಗಿಲುಗಳ ಹೆಚ್ಚ ಕಡಿಮೆ ಬಂದಾಗಿದ್ದಾವಂತ ಅಂತಾರೆ. ಮುಂದೆ ಇನ್ನೇನು ಮತ್ತೆ ಹಾದಿ ತೆಗಿತಾರೆ ನನಗಂತೂ ಗೊತ್ತಿಲ್ಲ. ಆದರೆ ಕ್ಷೇತ್ರದಾಗ ಮತ್ತೊಬ್ಬ ಬೆಳಿಬಾರ್ದು, ಮತ್ತೊಬ್ಬ ಈ ಕ್ಷೇತ್ರನ ಆಳಬಾರ್ದನ್ನೋ ಭಾವನೆ ಇದ್ದವ್ರಿಗೆ CBI ಅನ್ನೋದು ಇರ್ತೈತಿ. ಭಾಳಷ್ಟು ರಾಜಕಾರಣಿಗಳು ಏನು ಬೇಡ್ಕೋತಾರಂದ್ರೆ ದೇವ್ರಿಗೆ ಎಲ್ಲ ಕೇಸ್ ಮಾಡಿಸ್ಬಾ CBIದವ್ರ ಕಡೆ ನಮ್ಮನ್ನು ಕೊಡಬೇಡ ಅಂತಾರೆ. ಯಾಕಂದ್ರೆ CBI ಈ ದೇಶದ ಅತ್ಯುನ್ನತ ತನಿಖಾ ಸಂಸ್ಥೆ. ಯಾರ ಏನು ಮಾಡಿದ್ರು, ಯಾಕಂದ್ರೆ ಅವಾಗ ಈ ವಿನಯ್ ಕುಲಕರ್ಣಿ ಅವರ ನಾನು ಅವಾಗ ದೆಹಲಿಗೆ ಹೋಗಿನೋ ಮುಂಬೈಗೆ ಹೋಗಿನೋ ಅಂತ ಟಿಕೆಟ್ ತೆಗಿಸಿರ್ತಾರೆ. ಆ ಟಿಕೆಟ್ ತೆಗಿಸಿ ಹೋಗಿರೋದಿಲ್ಲ ಅವರು. ಆದರೆ ಆವಾಗ ಅವ್ರು ಇರಾಕಿಲ್ಲ ಅಂತೇಳಿ ಕೆಲವೊಂದು ಇಲಾಖೆ, ಪೊಲೀಸ್ ಇಲಾಖೆದವ್ರು ಅದನ್ನು ದಾಖಲೆ ಹಾಜರು ಮಾಡಿರ್ತಾರೆ. ಆದರೆ CBIದವ್ರು ಬಂದಾಗ A to Z ವಿನಯ್ ಕುಲಕರ್ಣಿ ಏನು ಮಾಡಿದ್ರು ಅನ್ನೋದು ಚಾರ್ಜ್ ಶೀಟ್ದಾಗ ಹಾಕಿಬಿಟ್ಟಿದ್ದಾರೆ ಈಗಾಗಲೇ. ಯಾಕಂದ್ರೆ ಈ ಸಾಕ್ಷಿದಾರ ಮ್ಯಾಗ ಈಗ ವಿನಯ್ ಕುಲಕರ್ಣಿ ಅವ್ರ ಭವಿಷ್ಯ ನಿಂತೈತೆ. ಒಟ್ಟು ಏನಿರ್ತೈತೆ ಅಂದ್ರೆ ಈ ನಮ್ಮಿಂದನೇ ನಡೀತೈತೆ ಅನ್ನುವಂಥ ತಿಳಿದು ಏನು ರಾಜಕಾರಣ ಮಾಡ್ತಾರಲ್ಲ, ಇವೊಂದು 2-3 ಉದಾಹರಣೆ ಸಾಕು.
ಯಾಕಂದ್ರೆ ಇದು ಪ್ರಜಾಪ್ರಭುತ್ವ ರಾಷ್ಟ್ರ. ಅಂಬೇಡ್ಕರ್ ಬರೆದಂಥ ಒಂದು ಕಾನೂನನ್ನು ಇನ್ನೂ ಐತಿ. ಅದಕ್ಕೆ ಯಾರ ಏನ ಮಾಡಿದ್ರು ಕರ್ಮ ಅವ್ರ ಬೆನ್ನು ಬಿಡುವುದಿಲ್ಲ, ತಿಳ್ಕೊಂಡ ಮಾಡಬೇಕು. ಯಾಕಂದ್ರೆ ವಿನಯ್ ಕುಲಕರ್ಣಿಗೆ ಆದಂಥ ಪರಿಸ್ಥಿತಿ ಮತ್ತೆ ಅವ್ರ ರಾಜಕಾರಣಿಗಳಿಗೆ ಬರಬಾರ್ದು, ಅದನ್ನು ತಗೊಳ್ಳುವಂಥ ಅವಕಾಶ ಅವ್ರು ಮಾಡಬಾರ್ದು ಅಂತೇಳಿ ಗರದಿಗೆ ಮತ್ತು ಆಗ್ರಹ ಮಾಡ್ತೈತಿ. ನಮಸ್ಕಾರ.